ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ನನ್ನ ಮೇಲೆ, ಹೋಗಲಿ ಚಿಂತೆ ಇಲ್ಲ. ಕೆಲವರು ಇವತ್ತೊಬ್ಬ ಚಿಕ್ಕಪೇಟೆ ಮಾರವಾಡಿ ಸಂಘದ ಅಧ್ಯಕ್ಷ, ಅವನ ಹೆಸರು ಗೌತಮ್ ಜೈನ್ ಅಂತೇಳಿ, ಅವನೊಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಕನ್ನಡಿಗರ ಬಗ್ಗೆ ಭಾರಿ ಕೇವಲವಾಗಿ ಮಾತಾಡ್ತಾನೆ. ಅವನೇನು ಹೇಳ್ತಾರೆ, ಆಫ್ಟರ್ ಆಲ್ 30% ಕನ್ನಡಿಗರು ಬೆಂಗಳೂರಿನಲ್ಲಿ, ನಾವು 70% ಹಿಂದಿ ಮಾತಾಡೋರಂಥ ಜನ ಇದ್ದೀವಿ, ಭಾಷಿಕರಿದ್ದೀವಿ. ನೀವೇನು ಮಾಡ್ಲಿಕ್ಕಾಗತ್ತೆ? ಜೂನ್ 10ನೇ ತಾರೀಕು ಅಲ್ಲ, ಜನವರಿ 10ನೇ ತಾರೀಕು ಅವರೊಂದು ನಿಯೋಗ ಹೋಗ್ತಾರಂತೆ ದೆಹಲಿಗೆ. ಸಿಂಧಿ ಸಂಘದ ಮುಖಂಡರು, ಗುಜರಾತ್ ಸಂಘದ ಮುಖಂಡರು, ಮಾರ್ವಾಡಿ ಸಂಘದ ಮುಖಂಡರುಗಳು ಅವರು ದೆಹಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರಂತೆ, ಮನವಿಯನ್ನು ಸಲ್ಲಿಸ್ತಾರಂತೆ. ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು, ಬಹುಸಂಖ್ಯಾತರು ನಾವು ಹಿಂದಿ ಮಾತಾಡೋರಿದ್ದೀವಿ, ಅದಕ್ಕಾಗಿ ಬೆಂಗಳೂರಿನ ಕೇಂದ್ರ ಆಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ ಹೋಗಿ ಕೇಳ್ತಾರಂತೆ. ನಾವು ಇದನ್ನು ಸಹಿಸ್ಕೋಬೇಕಾ? ಇದು ನೋಡಿ ಸುಮ್ಮನೆ ಕುತ್ಕೋಬೇಕಾ? ಇದಕ್ಕೆಲ್ಲ ಉತ್ತರವನ್ನು 27ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉತ್ತರ ಕೊಡ್ತೀವಿ. ನಾವು ಯಾಕೆ ಕೊಡಬೇಕು, ಯಾರ್ಯಾರಿಗೆ ಕೊಡಬೇಕು? ನಮ್ಮಲ್ಲಿ ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದೆ, ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು, ಆಗಲೇ ಆ ದೇವ್ರುಗಳು ಸಮಾಧಾನವಾಗಿರೋದು. ಹಾಗಾಗಿ ಈ ದೇವ್ರುಗಳು ಅಂತ ಹೇಳಲ್ಲ, ಇವು ದೇವುಗಳು, ಇವಕ್ಕೆ ಸರಿಯಾಗಿ ರೀತಿಯ ಬುದ್ಧಿ ಕಲಿಸಲೇಬೇಕಾಗುತ್ತೆ. ಹಿಂದೆ ಯಾವುದೋ ಒಂದು ಭಾಷಿಕರು, ಹಿಂದೆ ದಕ್ಷಿಣ ಭಾರತದ ರಾಜ್ಯದ ಯಾವುದೋ ಭಾಷಿಕರುಗಳು ಹೇಳಿದರು ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತೇಳಿ. ಅವರೀಗ ತಣ್ಣಗಾಗಿದ್ದಾರೆ. ಈಗ ಇವರು ಹೊರಟಿದ್ದಾರೆ, ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರಂತೆ. ಮಾಡಿ ಸವಾಲಾಗ್ತೀನಿ ನಾನು. ಅದ್ಯಾವ ಗಂಡಸರು ಇದ್ದಾರೆ, ಯಾವ ಸಿಂಧಿಗಳು, ಮಾರ್ವಾಡಿಗಳು, ಗುಜರಾತಿಗಳು, ಸವಾಲಾಗ್ತೀನಿ. ಹೋಗಿ ನೀವು ದೆಹಲಿಗೆ ವಾಪಸ್ಸು ಅದು ಹೆಂಗೆ ಬರ್ತೀರಿ ಬೆಂಗಳೂರಿಗೆ, ನಾನು ಸವಾಲಾಗ್ತೀನಿ.